ಭಾರತೀಯ ನ್ಯಾಯ ಸಂಹಿತೆ 23ರ 34-35 ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮತ್ತು ಇತರ ಜೀವಗಳನ್ನು ರಕ್ಷಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಗಳು ಕಳ್ಳೆಬೇಟೆಗಾರರು ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರತಿದಾಳಿ ನಡೆಸಿರುತ್ತಾರೆಯೇ ಹೊರತು ಉದ್ದೇಶಪೂರ್ವಕವಾಗಿ ತಾವಾಗಿ ಅವರ ಮೇಲೆ ದಾಳಿ ಮಾಡಿರುವುದಿಲ್ಲ. ಅಲ್ಲದೆ ಸರ್ಕಾರ ಆದೇಶ AHFF 30 F9W88 ದಿನಾಂಕ 20/9/91ರಲ್ಲಿ ಗಸ್ತು ಅರಣ್ಯ ಪಾಲಕರು ಹಾಗೂ ಅದಕ್ಕೂ ಮೇಲಿನ ದರ್ಜೆ ಅರಣ್ಯ ಸಿಬ್ಬಂದಿ ಅರಣ್ಯ ಅಪರಾಧಗಳಿಂದ ಅರಣ್ಯ ಸ್ವತ್ತನ್ನು ರಕ್ಷಿಸಲು ಹಾಗೂ ಪ್ರಾಣ ರಕ್ಷಣೆ ಮಾಡಿಕೊಳ್ಳಲು ಮೀಸಲು ಅರಣ್ಯ ಪ್ರದೇಶ ಒಳಗಡೆ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿಕೊಳ್ಳಬಹುದಾಗಿದ್ದು, ವನ್ಯಜೀವಿಗಳು ಸೇರಿದಂತೆ ಅರಣ್ಯ ಸ್ವತ್ತನ್ನು ರಕ್ಷಿಸಲು ಹಾಗೂ ಬೇರೆ ಮಾರ್ಗೋಪಾಯ ಇಲ್ಲದಿದ್ದಾಗ ಅರಣ್ಯ ಸಿಬ್ಬಂದಿಗಳ ಜೀವ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಬಂದೂಕನ್ನು ಉಪಯೋಗಿಸಬಹುದಾಗಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಯು ತಮಗೆ ನಿಗದಿಪಡಿಸಲಾದ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಬೇಟೆಗಾರರು ದಾಳಿಯನ್ನು ನಡೆಸಿರುವುದರಿಂದ ಕೈಮೀರಿದ ಸನ್ನಿವೇಶದಲ್ಲಿ ಆತ್ಮರಕ್ಷಣೆಗಾಗಿ ಅರಣ್ಯ ಸಂಪತ್ತಿನ ರಕ್ಷಣೆಗಾಗಿ ಮಾತ್ರ ಮೇಲಿನ ಕ್ರಮವನ್ನು ಕೈಗೊಂಡಿದ್ದು, ಇದರಲ್ಲಿ ಯಾವುದೇ ಪ್ರಾಣಿಹಾನಿ ಮಾಡುವ ಉದ್ದೇಶವಾಗಲಿ ವೈಯಕ್ತಿಕ ದೇಶವಾಗಲಿ ಕಂಡು ಬಂದಿರೋದಿಲ್ಲ. ಇದಿಷ್ಟು ಶ್ರೀ ಕೌಜಲ್ಗಿ ಅಧ್ಯಕ್ಷರೇ, ಕೆಲವು ಫೋಟೋಗಳು ತೋರಿಸ್ತೀನಿ ಸಭಾಧ್ಯಕ್ಷರೇ. ಸುಮಾರು 5-8 ಕಿಲೋಮೀಟರು ಇವರು ಓಡಾಡಿದ್ದಾರೆ. ಆಮೇಲೆ ಇದು ಜಿಂಕೆ ಮಾಂಸ ಸಭಾಧ್ಯಕ್ಷರೇ, ಇದರಲ್ಲಿ ಗುಂಡಿನ ತೂತುಗಳು ಇದೆಲ್ಲ ಕೂಡ ಇದೆ. ಇದು ಅವರು ಉಪಯೋಗಿಸಿರ್ತಕ್ಕಂಥದ್ದು ನೋಡಿ. ಇದೆಲ್ಲ ಅವ್ರು ಓದಿದ್ದು ಯಾರಿಗೂ ಕೇಳಿಸಿಲ್ಲ, ಫೋಟೋಗಳು ಯಾರಿಗೂ ಕೇಳಿಸಲ್ಲ. ಕೇಳಿಸ್ತ ಓನಪ್ಪ ಹಂಗೆ ನಾವು ಹೌದು ನಾವು ಕೇಳಿಸಿದೆ ಅಂತ ತಿಳ್ಕೊಂತೀರಿ. ಅಲ್ಲ ಕೇಳಿಸಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ.